ಬೇಗ ಬೇಗ ಮಡಿಕೆ ತಗೊಂಡ್ಬನ್ನಿ. ನಮ್ಮ ಸುರೇಶ್ ಅವರು ಕಾಯ್ಕೊಂಡಿದ್ದಾರೆ. ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ವರ್ಷಕ್ಕಿಂತ ವರ್ಷ ತುಂಬ ಗ್ರ್ಯಾಂಡಾಗೆ ನಡೀತಾ ಇದೆ. ಇದರಲ್ಲಿ ಯಾವ ಭೇದ ಇರುತ್ತೆ ಎಲ್ಲರೂ ಒಗ್ಗಟ್ಟಾಗಿಟ್ಕೊಂಡು ಎಲ್ಲನೂ ನಾವು ನಡೆಸ್ತಾ ಇದ್ದೀವಿ. ಅದರಿಂದ ಆ ದೇವರ ಕೃಪೆನೂ ನಮ್ಗೆ ಚೆನ್ನಾಗಿದೆ. ಯಾಕಂದರೆ ನಾವು ಬೆಳಗ್ಗೆ 4 ದಿವಸದಿಂದ ಇದಕ್ಕೆ ಎಲ್ಲ ಪ್ರೋಗ್ರಾಮ್ಸು ಮಾಡಿದ್ದೀವಿ. ಕಲ್ಚರಲ್ ಪ್ರೋಗ್ರಾಮ್ ಇತ್ತು, ಭರತನಾಟ್ಯ ಬೇರೆ ಎಲ್ಲ ಮಕ್ಕಳ ಪ್ರತಿಯೊಂದು ಪ್ರೋಗ್ರಾಮ್ಗಳಲ್ಲೇನು ಒಳ್ಳೆ ಸ್ಪಂದನೆ ಇದೆ. ನಿನ್ನೆ ಎಲ್ಲರೂ ನಮ್ಮ ಪ್ರತಿಯೊಂದು ದಿನ ಸಾಯಂಕಾಲ ಮತ್ತು ಬೆಳಗ್ಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಅವರೇ ಸಾರ್ವಜನಿಕರಿಂದಲೇ ಎಲ್ಲರೂ ನಾವು ಮಾಡಿಸ್ತೀವಿ. ಇಂಥ ಒಳ್ಳೆ ಸ್ಪಂದನೆ ಇದೆ. ನಾವು ಪ್ರತಿ ವರ್ಷದಿಂದ ಏನು ಯಾವ ಥರ ಮಾಡ್ತಾಯಿದ್ದೀವಿ ಅದೇ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮಗೆ ಆ ಗಣೇಶನ ಗೌರಿ ಗಣೇಶನ ಕೃಪೆನೂ ಇದೆ. ನಮ್ಮ ಕ್ಷೇತ್ರದ ಎಲ್ರಿಗೂ ಗೌರಿ ಗಣೇಶನ ಶುಭಾಶಯಗಳು. ಹಾಗೂ ಎಲ್ರಿಗೂ ದೇವರ ಕೃಪೆ ಇರಬೇಕು ಅಂತ ನಾನು ಎಲ್ಲರಲ್ಲಿ ದೇವರಲ್ಲಿ ಮನವಿ ಮಾಡ್ತೀನಿ. ಪ್ರತಿ ವರ್ಷ ಸುಮಾರು ಒಂದು 55 ವರ್ಷಗಳಿಂದ ನಾವು ಎಷ್ಟೇ ಭೇದ ಭಾವಗಳಿದ್ದರೆ ಕೂಡ ನಾವು ಹಬ್ಬಗಳಲ್ಲಿ ಮಾತ್ರ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ನಾವು ಒಂದು ಅಣ್ಣ ತಮ್ಮನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಯಾವುದೇ ತಂದೆ ಇರ್ತೀರ ಪ್ರತಿಯೊಂದು ಹಬ್ಬಗಳನ್ನು ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಈ ಕ್ಷೇತ್ರದ ಜನತೆಗೂ ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೂ ಎಲ್ರಿಗೂ ಗಣೇಶನ ಕೃಪೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ. ಅದೇ ಪತ್ರಕರ್ತರಾದಂಥ ಮಾಧ್ಯಮದವರಾದ ನಿಮಗೂ ಎಲ್ಲರೂ ನಮ್ಮ ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷವೂ ಬರ್ತಾ ಇದ್ದೀರ. ಪ್ರತಿ ವರ್ಷವೂ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರ. ಮತ್ತು ಈ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಒಳ್ಳೆಯ ಇದನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಬೇಕು ಅಂತ